ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನಾನು ಮನೆಯಲ್ಲೇ ಬೀಟ್ರೂಟ್ ಸ್ಯಾಂಡ್ವಿಚ್ ಮಾಡೋದನ್ನು ಹೇಳಿಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬ್ರೆಡ್, 2 ಈರುಳ್ಳಿ, ಹಾಗೆ 2 ಕ್ಯಾರೆಟ್, ಗಜ್ಜರಿ, 1 ಬೀಟ್ರೂಟ್, ಸ್ವಲ್ಪ ಕೊತ್ತಂಬರಿ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ವೆಜ್ ಮಯೋನೀಸ್, ಹಾಗೆ ಟೊಮೆಟೊ ಸಾಸ್ ಅಥವಾ ಕೆಚಪ್, ಅರಿಶಿಣದ ಪುಡಿ, ಉಪ್ಪು ಎಲ್ಲವನ್ನು ತೆಗೆದುಕೊಳ್ಳಿ. ಮೊದಲಿಗೆ ಕ್ಯಾರೆಟನ್ನು ತೆಗೆದು ಚೆನ್ನಾಗಿ ಅದರ ಮೇಲೆ ಸಿಪ್ಪೆಯನ್ನು ಸುಲಿದು ಅದನ್ನು ಚೆನ್ನಾಗಿ ತೊಳೆಯಬೇಕು. ತೊಳೆದದನ್ನು ತುರಿಯಬೇಕು. ಚೆನ್ನಾಗಿ ಕ್ಯಾರೆಟನ್ನು ಅದೇ ಥರ ಒಂದು ಬೀಟ್ರೂಟನ್ನು ತೆಗೆದುಕೊಂಡಿರ್ತೀವಲ್ಲ, ಒಂದು ಬೀಟ್ರೂಟನ್ನು ತೆಗೆದುಕೊಂಡು ಸ್ಲಿಸರ್ ತಗೊಂಡು ಅದರ ಮೇಲೆ ಇರುವಂಥ ಬೀಟ್ರೂಟ್ ಮೇಲೆ ಇರುವಂಥ ಎಲ್ಲ ಸಿಪ್ಪೆಯನ್ನು ತೆಗೆಯಬೇಕು. ಸಿಪ್ಪೆ ತೆಗೆದೇ ಮಾಡಬೇಕಲ್ಲ, ಅದು ಹೆಲ್ತಿಗೆ ಒಳ್ಳೆಯದು. ಬೀಟ್ರೂಟು ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಮಾಡುತ್ತೆ. ಅದನ್ನು ಕೂಡ ಬೀಟ್ರೂಟನ್ನು ತುರಿಯಬೇಕು. ಹಾಗೆ ತೆಗೆದುಕೊಂಡಿರುವ 2 ಈರುಳ್ಳಿ ಅಥವಾ ಉಳ್ಳಾಗಡ್ಡೆಯನ್ನು ತೆಗೆದುಕೊಂಡು ಅದನ್ನು ಚಿಕ್ಕದಾಗಿ ಅಥವಾ ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು. ಹಾಗೆ 1 ಟೊಮೆಟೊವನ್ನು ತೆಗೆದಿರುತ್ತಲ್ಲ, ಹಣ್ಣಾಗಿರುವ ಕೆಂಪಾಗಿರುವಂಥ ಒಂದು ಟೊಮೆಟೊವನ್ನು ತೆಗೆದುಕೊಂಡು ಅದನ್ನು ಕೂಡ ನಾವು ಚಿಕ್ಕದಾಗಿ ಅಂದರೆ ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು. ಅಂದರೆ ಎಲ್ಲ ಸ್ಯಾಂಡ್ವಿಚ್ಗೆ ಚೆನ್ನಾಗಿರುತ್ತೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಬೇಕು. ತೊಳೆದುಕೊಂಡಿರುವಂಥ 2 ಕ್ಯಾರೆಟನ್ನು ಅದನ್ನು ಈ ಥರ ಹೆರ್ಚೋ ಮನೆಯನ್ನು ತಗೊಂಡ್ಕೊಂಡು ಹೆರಚಬೇಕು, ಅಂದರೆ ತುರಿಯಬೇಕು. ನಮ್ಮ ಸೈಡ್ ಹೆರ್ತೀವಿ ಅಂತೇಳಿ ನಿಮ್ಮ ಸೈಡ್ ತುರಿಯಬೇಕು. ಈ ಥರ 2 ಕ್ಯಾರೆಟನ್ನು ಈ ಥರ ತುರಿಯಬೇಕು. ಎಲ್ಲವನ್ನು ತುರಿಕೊಳ್ಳಬೇಕು. ನಂತರ ಬೀಟ್ರೂಟ್ ತೊಳೆದಿರುವಂಥ ಸಿಪ್ಪೆ ತೆಗೆದಿರುವಂಥ ಬೀಟ್ರೂಟನ್ನು ತೆಗೆದುಕೊಂಡಿರುವಂಥ ಬೀಟ್ರೂಟ್ ತೆಗೆದು ಅದನ್ನು ಕೂಡ ಈ ಥರ ತುರಿಯಬೇಕು. ತುರಿದಾದ್ಮೇಲೆ ನೋಡಿ, ಈಗ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ತೊಳೆದಿರುವಂಥ ಬೀಟ್ರೂಟ್ ಹಾಗೂ ಕ್ಯಾರೆಟ್ ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೆಟೊ, ಈರುಳ್ಳಿ ಎಲ್ಲವನ್ನು ತೆಗೆದುಕೊಳ್ಬೇಕು. ನಂತರ ಒಂದು ಬೌಲ್ ತಗೋಬೇಕು. ಬೌಲಲ್ಲಿ ಕಟ್ ಮಾಡಿರುವಂಥ ಚಿಕ್ಕದಾಗಿರುವಂಥ ಈರುಳ್ಳಿ ಅಥವಾ ಉಳ್ಳಾಗಡ್ಡೆಯನ್ನು, ಹಾಗೆ ಒಂದು ಕಟ್ ಮಾಡಿರುವಂಥ ಚಿಕ್ಕದಾಗಿ ಸಣ್ಣದಾದ ಟೊಮೆಟೊವನ್ನು ಹಾಗೂ ತುರಿದಿರುವಂಥ 2 ಕ್ಯಾರೆಟ್ ಅವೆಲ್ಲವನ್ನು ಹಾಕಬೇಕು. ನಂತರ ಕಟ್ ಮಾಡಿ ತುರಿದಿರುವಂಥ ಬೀಟ್ರೂಟನ್ನು ಕೂಡ ಅದರಲ್ಲಿ ಹಾಕಬೇಕು. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಅಂದರೆ ಸ್ವಲ್ಪ ಹಾಕಬೇಕು, ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು, ಹಾಗೆ 1 ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಮತ್ತು ಇದಕ್ಕೆ ಮಯೋನೀಸ್, ವೆಜ್ ಮಯೋನೀಸ್ ಅಂತ ಹೇಳಿದರಲ್ಲ, ಅದನ್ನು ವೆಜ್ ಮಯೋನೀಸ್ ಹಾಕಬೇಕು. ನಂತರ ಇದಕ್ಕೆ ಟೊಮೆಟೊ ಅಥವಾ ಕೆಚಪ್ ಸಾಸನ್ನು ಹಾಕಬೇಕು. ನಮಗೆ ಎಷ್ಟು ಬೇಕೋ ಅದಕ್ಕೆ ಅಷ್ಟೇ ಸ್ವಲ್ಪವನ್ನು ಹಾಕಬೇಕು. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ಬ್ರೆಡ್ಗೆ ಹಚ್ಚೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲವನ್ನು ಈ ಥರ ಮಿಕ್ಸ್ ಕೊಡುವ. ಇನ್ನೊಂದು ಒಲೆಯ ಮೇಲೆ ತವಾವನ್ನು ಇಟ್ಟು ಬಿಸಿ ಮಾಡಬೇಕು. ಯಾಕಂದರೆ ನಮ್ಮ ಹತ್ರ ಸ್ಯಾಂಡ್ವಿಚ್ ಮಷಿನ್ ಇಲ್ಲ, ನಾವು ತವ ಮೇಲೆ ಕಾಸ್ತೇವೆ. 1 ಬ್ರೆಡನ್ನು ತೆಗೆದುಕೊಂಡು 1 ಬ್ರೆಡ್ ಸ್ಲೈಸ್ ಮೇಲೆ ಟೊಮೆಟೊ ಸಾಸನ್ನು ಹಚ್ಚಿ, ಇನ್ನೊಂದು ಬ್ರೆಡ್ ಸ್ಲೈಸಲ್ಲಿ ಮಾಡಿರುವಂಥ ಸ್ಯಾಂಡ್ವಿಚ್ದು ಅದೆಲ್ಲ ಸಾಮಾನು ಹಾಕಿ, ಅದಕ್ಕೆ ಮೇಲೆ ಬೆಣ್ಣೆಯನ್ನು ಸವರಿ, ಹಂಚ ಮೇಲೆ ಕೂಡ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಅದರ ಮೇಲೆ ಬ್ರೆಡ್ ಇಡಬೇಕು. ಇಟ್ಟು ಸಣ್ಣ ಉರಿಯಲ್ಲಿ ಇಟ್ಟು ಫ್ರೈ ಮಾಡಬೇಕು. ನೋಡಿ, ಈ ಥರ ಸ್ಪೂನನ್ನು ಇಟ್ಟು ಮಾಡಬೇಕು, ಅಂದರೆ ಚೆನ್ನಾಗಿ ಬೆಂದಿರುತ್ತೆ. ಈ ಥರ ನಮ್ಮ ಹತ್ರ ಸ್ಯಾಂಡ್ವಿಚ್ ಮಷೀನ್ ಇಲ್ಲಾಂದರೆ ತವಾ ಮೇಲೆ ನಾವು ಬ್ರೆಡ್ ಸ್ಯಾಂಡ್ವಿಚ್ ಕೂಡ ಮಾಡಿಕೊಳ್ಳಬೇಕು. ಸ್ವಲ್ಪ ಮೊಟ್ಟೆಯನ್ನು ತುಪ್ಪವನ್ನು ಸವರಿ ಅದೇ ಥರ ನೋಡಿ ಚೆನ್ನಾಗಿ ಎಲ್ಲ ಕಡೆ ಪ್ರೆಸ್ ಮಾಡಬೇಕು. ಈ ಥರ ಸ್ಪೂನಿಂದ ಅಥವಾ ಚಮಚೆಯಿಂದ
ಈ ಥರ ಪ್ರೆಸ್ ಮಾಡಬೇಕು. ಅಂದರೆ ಬೆಂದಿರ್ತಲ್ಲ ಅದು ಈ ಥರ ನೋಡಿ, ಎರಡು ಕಡೆ ಈ ಥರ ಬೆಂದುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಂತರ ಇದನ್ನು ನಾನು ಕಟ್ ಮಾಡ್ತೇನೆ ಮಿಡಲ್. ಅಂದರೆ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ ತಿನ್ನಲಿಕ್ಕೆ, ಅದೇ ಥರ ಈ ಥರ ಕಟ್ ಮಾಡ್ತೇನೆ. ಕಟ್ ಮಾಡಿ ಚೆನ್ನಾಗಿ ಕಾಣುತ್ತೆ ಈ ಥರ ಆಗುತ್ತೆ ನೋಡಿ. ಇವಾಗ ಬ್ರೆಡ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಬೋದು. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.